ಹಾಯ್ ಫ್ರೆಂಡ್ಸ್, ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡಿದೆ. ಅದ್ರ ಬಗ್ಗೆ ಹೇಳಲೇಬೇಕು, ಕಾತು ತಡೆಯೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ಈಗ ತುಂಬ ಲೇಟ್ ಆಯಿತು, ಅದು ಹೇಳ್ತಾ ಇದ್ದೀನಿ. ಶಾರ್ಟ್ ಫಿಲಮ್ನ ಸ್ಟಾರ್ಟ್ ಮಾಡಿ ಇವತ್ತೊಂದು ದೊಡ್ಡ ಫೀಚರ್ ಫಿಲಮ್ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದ್ದಾರೆ. ಹೌದು, ಇವತ್ತು ಅಮೃತಾಂಜನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದ ಫಸ್ಟು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈ ಸಿನಿಮಾ 2.5 ಅವರ್. ಅಡ್ವಾಂಟೇಜ್ ಏನಂದರೆ, ಈ 2.5 ಅವರು ನಿಮ್ಮನ್ನ ತುಂಬ ಸ್ಟ್ರಾಂಗ್ ಆಗಿ ಎಂಗೇಜ್ ಆಗಿ ಕೂಡ್ಸುತ್ತೆ. ನಿಮಗೆ ಎಷ್ಟು ಫನ್ ಇದೆಯೋ ಅಷ್ಟು ಎಮೋಷನ್ಸ್ ಇದೆ ಈ ಸಿನಿಮಾಲಿ. ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಬಿಗ್ಗೆಸ್ಟ್ ಪಿಲ್ಲರು ರೈಟರ್ಸು. ಸಿನಿಮಾ ಸ್ಟೋರಿ ರೈಟರ್ ಮತ್ತು ಡೈಲಾಗ್ ರೈಟರ್ ಎಷ್ಟು ಸ್ಟ್ರಾಂಗ್ ಇದೆಯೋ, ಡೈಲಾಗ್ ಡೆಲಿವರಿ ಮಾಡೋ ಆರ್ಟಿಸ್ಟು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಈ ಸಿನಿಮಾದಂತೂ ನನಗೆ ಎಲ್ಲ ಇಷ್ಟ ಆಯಿತು. ಗೌರವ್ ಮತ್ತು ಅವ್ರ ವೈಫ್ ಕಾಂಬಿನೇಷನು, ಎಸ್ಪೆಷಲಿ ಆ ಮೇಕಪ್ ಸೀನು, ಡ್ರಿಂಕ್ಸ್ ಬಿಡೋಕ್ಕೆ, ಮತ್ತು ಟ್ರಾಫಿಕ್ ಪೊಲೀಸ್ ಒಂದು ಸೀನ್ ಬರುತ್ತೆ, ಅಲ್ಟಿಮೇಟ್ ಸೀನು. ಅದಂತೂ ಧ್ವಂಸ ಮಾಡ್ಬಿಡುತ್ತೆ ಥಿಯೇಟ್ರಲ್ಲಿ. ಮತ್ತು ಇವರು ಅಕ್ಷಯ್ ಪಾತ್ರೆ, ಅಯ್ಯೋ ಅದಂತೂ ಅಲ್ಟಿಮೇಟು, ಅದು ಸೂಪರು. ಮತ್ತು ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಸೀನ್ಸ್ ಇದೆ. ಈ ಫಸ್ಟ್ ನಾನು ಈ ಸಣ್ಣ ಪೊಸಿಷನ್ಸ್ ಹೇಳ್ಬಿಡ್ತೀನಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅತ್ತೆ ಸೀನು ಅದು ಸೂಪರ್ ಆಗಿದೆ. ಮತ್ತು ನಮ್ಮ ಇವರು ಚೇತನ್ ದುರ್ಗ ಅವರ ಟ್ರಾನ್ಸಿಷನ್ಸು, ಈ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದೊಂದು ಓಟು ಮೇಲೆ ಬರ್ಬೇಕಾದ್ರೆ ಅವ್ರ ಕಾಲ್ ಮೇಲೆ ಕಾಲು ಹಾಕೊಳ್ಳೋದು, ಇಲ್ಲ ಅವರ ಫೇಸ್ ರಿಯಾಕ್ಷನ್ ಚೇಂಜ್, ಆ ಥರ ಒಂದು ಸೂಪರ್ ಟ್ರಾನ್ಸಿಷನ್ಸ್ ಇದೆ. ನಂಗೆ ಅದು ಸೂಪರ್ ಇಷ್ಟ ಆಯಿತು. ಮತ್ತು ನಮ್ಮ ಸ್ನೇಕ್ ಬಾಬು ಒಂದು ರಿಯಾಕ್ಷನ್ಸ್ ಎಲ್ಲ ಇದೆ, ಅದು ಸಕ್ಕತ್ತಾಗಿದೆ. ಇದೆಲ್ಲ ಬಂದು ಕಾಮಿಡಿ ಪೊಸಿಷನ್ಸು. ಎಮೋಷನ್ಸ್ ಅಲ್ಲಂತೂ ನಮ್ಮ ಹೀರೋ ಸುಧಾಕರ್ ಅವರು ಚಿಂದಿ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಫ್ಯಾಂಟಾಸ್ಟಿಕ್ ವರ್ಕೌಟ್ ಆಗಿದೆ. ಈ ಕಾಮಿಡಿ ಅಂತೂ ಫಸ್ಟ್ ಹಾಫ್ ಅಂತೂ ನಿಮ್ಮನ್ನ ಸಕ್ಕದಾಗಿ ಕೂಡಿಸ್ಬಿಡುತ್ತೆ. ಪ್ರೀ ಇಂಟ್ರೋಲ್ ಬ್ಲಾಕ್ ಅವ್ರಿಗೂ ನಿಮಗೆ ಬಿದ್ದರೆ ಹೇಳಕ್ ಟೈಮ್ ಆಗಲ್ಲ. ಆದರೆ ಅಷ್ಟೊಂದು ನೀವು ಬಿದ್ದು ನಗ್ತಾ ಇರ್ತೀರಾ. ಸೆಕೆಂಡ್ ಹಾಫಲ್ಲಿ ಎಮೋಷನ್ಸ್ ಅಂತೂ ಸಕ್ಕದಾಗಿ ಕ್ಯಾರಿ ಆಗಿದೆ. ಫಸ್ಟ್ ಹಾಫಲ್ಲಿ ಎಮೋಷನ್ಸ್ ಇದೆ, ಮತ್ತು ಫಸ್ಟ್ ಹಾಫಲ್ಲೂ ತುಂಬ ಲವ್ ಟ್ರ್ಯಾಕ್ಸ್ ಇದೆ. ಆ ಲವ್ ಟ್ರ್ಯಾಕ್ಸು ಒಂದೊಂದು ಫ್ರೆಶ್ ಆಗಿದೆ. ಈ ಪಾಯಲ್ ಅವರ ಎಮೋಷನ್ಸು ಸ್ಟಾರ್ಟಿಂಗಲ್ಲೇ ಒಂದು ಸಕ್ಕದ ಒಂದು ಟ್ರ್ಯಾಕ್ ಇದೆ. ಅಂದರೆ ನನ್ನ ಲವ್ ಬ್ರೇಕಪ್ ಆದರೆ ಒಂದು ಕೆಲವೊಂದು ವಿಷಯ ಮಾಡ್ತಾರೆ, ಅದು ಚಿಂದಿಯಾಗಿರುತ್ತೆ. ಅಂದರೆ ಆ ಥರ ಇರಬೇಕು. ಇದ್ರೆ ಈ ಥರ ಒಂದು ವಿಷಯಗಳಾಗಲ್ಲ. ತುಂಬ ಸ್ಟ್ರಾಂಗ್ ಆಗಿ ಕಮಿಟೆಡ್ ಇರಬೇಕು ಅನ್ನೋ ಒಂದು ಕೆಲವೊಂದು ವಿಷಯಗಳು ಮಾಡಿರ್ತಾರೆ, ಅದು ಸಕ್ಕದಾಗಿರುತ್ತೆ. ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ ತುಂಬ ಎಮೋಷನ್ಸ್ ಕ್ಯಾರಿ ಆಗುತ್ತೆ. ಮತ್ತೆ ಈ ಲವ್ ಬ್ರೇಕಪ್ ಇದೆಲ್ಲ ಆದಾಗ ಏನೇನು ಆಗತ್ತೆ, ಏನೇನು ಇವಾಗಿರೋ ಈ ಜೆನ್ಸಿ ಕಿಡ್ಸ್ ಏನೇನು ಮಾಡ್ತಾರೆ, ಯಾವ ರೀತಿ ರಿಸರ್ಚ್ ಮಾಡಿದಾರೆ ಅಂತ ಹೇಳಿದ್ರೆ, ಈ ತರ ಮಾಡಬೇಕಾ ಇಲ್ಲ ಈ ತರ ಆಲ್ರೆಡಿ ಮಾಡಿದಾರ ಇಲ್ಲ ಇವಾಗ ಆಗ್ತಾ ಇದೆಯಾ, ನನಗಂತೂ ಅದನ್ನ ಗೆಸ್ಸೇ ಮಾಡಕ್ ಆಗ್ತಿಲ್ಲ. ಸೂಪರ್ ಆಗಿ ಮಾಡಿದ್ದಾರೆ. ಮತ್ತೆ ಎಸ್ಪೆಷಲಿ ಈ ಕೆಲವೊಂದು ವಿಷಯಗಳು ಗಿಫ್ಟ್ ಅದೆಲ್ಲ ಮಾಡ್ಬೇಕಾದ್ರೆ ಯಾರು ತಗೊಂತಾರೆ, ಯಾವ ತರ ಒಂದು ತುಂಬಾ ನನಗೆ ರೈಟ್ಸ್ ಇದೆ, ನಾನು ಯಾಕೆ ತಗೊಂತೀನಿ ಅದಕ್ಕೆ ಒಂದು ಪಾಯಲ್ ಅವರ ಒಂದು ಸೂಪರ್ ಒಂದು ಮೆಸೇಜ್ ಇದೆ, ಸ್ಟ್ರಾಂಗ್ ಆಗಿರೋ ಒಂದು ಮೆಸೇಜ್ ಇದೆ. ಮತ್ತೆ ಲೈಫಲ್ಲಿ ನಾವು ಮಾತಾಡಬೇಕು ಅಂತಿದ್ರೆ, ಮೇಲಾಗ್ಲಿ ಇಲ್ಲ ಫಿಮೇಲ್ ಆಗಲಿ, ಹುಡುಗಿ ಆಗಲಿ, ಈಗೋ ಇದ್ರೆ ಅದು ಲವ್ ಆಗಲ್ಲ. ಲವ್ ಅಲ್ಲಿ ಈಗೋ ಇರಲೇಬಾರ್ದು. ಮತ್ತೆ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿರೋ ವಿಷಯ ಅಂತ ಹೇಳಿದ್ರೆ ಫಾದರ್ ಕ್ಯಾರೆಕ್ಟರ್. ನಾನು ಯಾಕೆ ಲಾಸ್ಟ್ ಹೇಳಿದೆ ಅಂತ ಹೇಳಿದ್ರೆ, ಇಡೀ ಈ ಸಿನಿಮಾ ಬಂದು ಕಾಮಿಡಿ ಇಲ್ಲ ಲವ್ ಅಂತ ಅಂದ್ಬಿಟ್ಟು ನಾನು ಖಂಡಿತ ಹೇಳಲ್ಲ. ಈ ಸಿನಿಮಾ ಬಂದು ಯಾರ್ಯಾರು ತಂದೆ ಇಷ್ಟನೋ ಲೈಫಲ್ಲಿ ಅವ್ರು ಖಂಡಿತ ಈ ಸಿನಿಮಾ ನೋಡಲೇಬೇಕು. ಯಾಕಂದ್ರೆ ಈ ಸಿನಿಮಾಲಿ ತಂದೆನೇ ಹೀರೋ, ಬೇರೆ ಯಾರು ಹೀರೋ ಅಲ್ಲ. ಸ್ಟೋರಿ ಬಿಟ್ರೆ ತಂದೆನೇ ಹೀರೋ. ಅವ್ರ ಮಗನಿಗೋಸ್ಕರ ಯಾವ ರೀತಿ ಕೆಳಗಿಳಿದು ಯಾವ ಮಟ್ಟಿಗೆ ಅವ್ರನ್ನ ಕಷ್ಟ ಅನುಭವಿಸ್ತಾರೆ ಅಂತ ಹೇಳಿದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಆಕ್ಚುಲಿ ಕನ್ಫರ್ಮ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಆ ತಂದೆ ಬಂದು ಎಲ್ಲ ತಂದೆ ಈ ತರ ಇದ್ಬಿಟ್ರೆ, ಅಂದ್ರೆ ನಾವು ಈ ಮಟ್ಟಿಗೆ ಇಳಿಬೇಕು ಅಂತ ಹೇಳ್ತಿಲ್ಲ, ಆದ್ರೆ ಆ ಮಗನ ಯಾವ ರೀತಿ ಬೆಳೆಸ್ಬೇಕು, ಅವ್ನ ಮಗನ ನಾವು ಎಷ್ಟು ಮಟ್ಟಿಗೆ ಹೆಂಗ್ ನಾವು ಉದ್ಧಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಾರಲ್ವಾ, ಅಂದ್ರೆ ಆ ಮಟ್ಟಿಗೆ ಇಳಿದು ಮಾಡ್ತಾರಲ್ವಾ, ಅದು ಸಾಕಾಗಿ ತೋರಿಸಿದ್ದಾರೆ. ನನಗಂತೂ
ತಂದೆ ತಾಯಿ ಕ್ಯಾರೆಕ್ಟ್ರು ಅಲ್ಟಿಮೇಟು. ಪ್ರಾಮಿಸ್ ಆಗಿ ಹೇಳ್ತಾ ಇದೀನಿ, ನೀವು ಈ ಸಿನಿಮಾ ನೋಡಿದ್ರೆ ನೀವು ಎಲ್ಲ ಇಷ್ಟ ಆಗುತ್ತೆ. ಕಾಮಿಡಿ ಇಷ್ಟ ಆಗುತ್ತೆ, ಎಮೋಷನ್ಸ್ ಇಷ್ಟ ಆಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಎಮೋಷನ್ ಆಗೂ ಇದ್ದೀನಿ. ಅದೇ ಲೈಕ್ ಎಲ್ಲರಿಗೂ ತಂದೆ ಅನ್ನೋದು ಒಂದು ಎಮೋಷನ್, ತಾಯಿ ಎಷ್ಟು ಎಮೋಷನ್ ಆಗುತ್ತೆ ತಂದೆನೂ ಒಂದು ಒಬ್ರು ಎಮೋಷನ್. ಸೊ ಆ ರೀತಿಯಲ್ಲಿ ಈ ಸಿನಿಮಾ ಫ್ಯಾಂಟಾಸ್ಟಿಕ್. ಅಂದ್ರೆ ಬರೀ ಒಂದು ಎಮೋಷನ್, ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದೆ, ಒಂದು 2.5 ಅವರಲ್ಲಿ ಎಲ್ಲ ಎಮೋಷನ್ಸ್ ಎಲ್ಲ ಕ್ಯಾರೆಕ್ಟರ್ಸ್ ತಗೊಂಡು ಪ್ಲೇ ಮಾಡಿದಾರಲ್ವಾ, ಹ್ಯಾಟ್ಸ್ ಆಫ್. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಮತ್ತೆ ಚೇತನ್ ದುರ್ಗ ನನಗೆ ಇನ್ವೈಟ್ ಮಾಡಿದ್ದೀವಿ, ಥ್ಯಾಂಕ್ ಯು. ಇನ್ವೈಟ್ ಮಾಡಿದ್ರೆ ನೋಡ್ತಾ ಇದ್ದೆ, ಯಾಕಂದ್ರೆ ನಾನು ನಿಮ್ಮ ರೆಗ್ಯುಲರ್ ಶಾರ್ಟ್ ಫಿಲ್ಮ್ಸ್ ನೋಡ್ತಾ ಇರ್ತೀನಿ. ಅಂದ್ರೆ ನನಗೆ ಎಸ್ಪೆಷಲಿ ಸೋಡಾ ಬುಡ್ಡಿ ಮತ್ತೆ ಇವತ್ತು ಟೊಮೆಟೊ ಮುಟ್ಟೆ ಮತ್ತೆ ಅಡಿಗೆ ಮನೆಯಲ್ಲಿ ಪಾಯಲ್ ಅವರು ಪರ್ಕೆ ತಗೊಂಡು ಅಡಿಗೆ ಮಾಡೋದು, ಸೊ ಈ ತರ ವಿಷಯಗಳೆಲ್ಲ ಬಂದು ನನಗೆ ಪರ್ಸನಲ್ ತುಂಬಾ ಇಷ್ಟ. ಸೊ ಆಬ್ವಿಯಸ್ಲಿ ನಾನು ಸಿನಿಮಾ ನೋಡ್ತಾ ಇದ್ದೆ. ಸೊ ಮೈ ಬೆಸ್ಟ್ ವಿಶಸ್ ಟು ಎಂಟೈರ್ ಟೀಮ್ ಅಮೃತಾಂಜನ್. ಐ ಥಿಂಕ್ ಜ್ಯೋತಿ ಅವರ್ ಅನ್ಸುತ್ತೆ ಡೈರೆಕ್ಟರ್. ಸೊ ಅವ್ರಿಗೂ ಬಿಗ್ಗೆಸ್ಟ್ ಕಂಗ್ರ್ಯಾಚುಲೇಷನ್. ನೀವು ಸೂಪರ್ ಆಗಿ ಬರ್ತೀರಾ. ನಿಮ್ಮ ರೈಟಿಂಗು, ನಿಮ್ಮ ಡೈಲಾಗ್ಸೇ ನಿಮ್ಮ ಸ್ಟ್ರಾಂಗು. ಇದು ದಯವಿಟ್ಟು ಬಿಡಕ್ ಹೋಗ್ಬೇಡಿ. ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಮೈ ಬೆಸ್ಟ್ ವಿಶಸ್. ಎಲ್ಲರೂ ಸಿನಿಮಾ ನೋಡಿ. ಈ ಕಮಿಂಗ್ ವೀಕ್ ಇಂದ ಎಂಟರ್ ಕರ್ನಾಟಕ ರಿಲೀಸ್ ಆಗ್ತಿದೆಯಂತೆ. ಇವತ್ತು ನೋಡಿದೆ ವಿಡಿಯೋ. ಸೊ ಚಿಂದಿ ಉಡಾಯಿಸಿ.